ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಪಸ್ ಸಿಳ್ಳೆ ಹೊಡೆಯುತ್ತಾ ಮನೆಯೊಳಗೆ ಬಂದಾಗಲೇ ರೋಹಿಣಿ ಅವರಿಗೆ ಅವನ ಖುಷಿಯ ಕಾರಣ ತಿಳಿಯಿತು. ಅವನ ಮುಂದೆ ಬಂದವರು ನೆಟಿಗೆ ಮುರಿದು ದೃಷ್ಟಿ ತೆಗೆದು, ಯಾವಾಗಲೂ ನಿನ್ನ ಮುಖದಲ್ಲಿ ಈ ಖುಷಿ ಇರಲಿ ಕಂದ, ನಿನ್ನ ಖುಷಿಗೆ ಯಾರದೇ ದೃಷ್ಟಿ ತಾಗದೇ ಇರಲಿ ಎಂದರು. ತಪಸ್ ಮುಗುಳ್ನಕ್ಕನಷ್ಟೆ. ಅಷ್ಟರಲ್ಲಿ ತೃಪ್ತಿ ತನ್ನ ಕಾಲೇಜ್ ಮುಗಿಸಿ ಬಂದಳು. ಅಣ್ಣನ ಮುಖ ನೋಡಿದವಳಿಗೆ ಅವನ ಖುಷಿಯ ಕಾರಣವೂ ತಿಳಿಯಿತು. ಅಣ್ಣ, ಅತ್ತೆಗೆ ಓಕೆ ಅಂದ್ರ? ಹೈ ಫೈ. ತಪಸ್ ತನ್ನ ಕೋಣೆಗೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ಋತ್ವಿಯ ಬಗ್ಗೆ ಕನಸು ಕಾಣತೊಡಗಿದ. ಋತ್ವಿ ಮನೆಗೆ ಬಂದಾಗ ರೇಖಾರವರು, ನಿನ್ನ ಪರೀಕ್ಷೆ ಮುಗಿದು ಬಹಳ ಹೊತ್ತಾಯ್ತಲ್ವಾ, ಯಾಕೆ ಲೇಟು ಎಂದು ಪ್ರಶ್ನಿಸಿದರು. ಅದು ಇವತ್ತು ಲಾಸ್ಟ್ ಎಕ್ಸಾಮ್, ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಇದ್ದು ಮಾತಾಡಿ ಬಂದೆ. ಸರಿ, ಬೇಗ ಫ್ರೆಶ್ ಆಗಿ ತಿಂಡಿ ತಿಂದು ನನಗೆ ಸಹಾಯ ಮಾಡು. ಸರಿ ಅಮ್ಮ. ಋತ್ವಿ ಫ್ರೆಶ್ ಆಗಿ ತಿಂಡಿ ತಿಂದು ರೇಖಾರವರಿಗೆ ಸಹಾಯ ಮಾಡತೊಡಗಿದಳು. ಮರುದಿನ ಬೆಳಗ್ಗೆ ಪಿಜ್ಜಾ ಹಟ್ಗೆ ಹೋಗಿ ತನ್ನ ಕೆಲಸ ಮುಂದುವರೆಸಿದಳು. ಅವತ್ತು ಭಾನುವಾರ. ಅನಸೂಯರವರನ್ನು ಭೇಟಿಯಾಗಲು ಗಣೇಶನ ದೇವಸ್ಥಾನಕ್ಕೆ ಹೋದಳು. ಮೊದಲೇ ತಿಳಿಸಿದ್ದರಿಂದ ಅನಸೂಯರವರು ಕೂಡ ಹೇಳಿದ ಸಮಯಕ್ಕೆ ಅಲ್ಲಿಗೆ ತಲುಪಿದ್ದರು. ಇಬ್ಬರು ಸರ್ವವಿಘ್ನ ನಿವಾರಕನಾದ ಆ ಗಣೇಶನಲ್ಲಿ ತಮ್ಮ ಮನದ ಕೋರಿಕೆಯನ್ನು ತಿಳಿಸಿ ಕೈ ಮುಗಿದು ಹೊರಬಂದರು. ಹೇಳಮ್ಮ, ಇಲ್ಲಿವರೆಗೆ ಬಂತು ನಿನ್ನ ಪ್ರೀತಿ ವಿಷಯ? ಟೀಚರಮ್ಮ, ಅದು ಅವರಾಗೆ ಬಂದು ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡೆ. ಸರಿ, ಇವಾಗ ನಿನ್ನ ಹುಡುಗ ಏನು ಮಾಡ್ತಿದ್ದಾನೆ? ಅವರು ಬ್ಯಾಂಕ್ ಎಕ್ಸಾಮ್ ಬರೆದಿದ್ರು, ಪಾಸ್ ಆಗಿದ್ದಾರೆ. PO ಪೋಸ್ಟಿಗೆ ಸೆಲೆಕ್ಟ್ ಆಗಿದ್ದರಿಂದ 1 ವರ್ಷ ಟ್ರೈನಿಂಗ್ಗೆ ಮೈಸೂರಿಗೆ ಹೋಗ್ತಿದ್ದಾರೆ. ಹೌದಾ? ಆಮೇಲೆ ಅವರಿಗೊಬ್ಳು ತಂಗಿ ಇದ್ದಾಳೆ. ಅವಳ ಮದುವೆ ಆದಮೇಲೆ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ನಮ್ಮ ವಿಷಯ ಮಾತಾಡ್ತಾರಂತೆ. ನಿನ್ನ ವಿಷಯದಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ ಋತ್ವಿ. ಕೊನೆಗೂ ಆ ದೇವರು ನಿನಗೋಸ್ಕರ ಒಬ್ಬ ಒಳ್ಳೆ ಹುಡುಗನನ್ನು ಕಳಿಸಿದ. ಟೀಚರಮ್ಮ, ನೀವು ನನ್ನ ಜೊತೆ ಇರ್ತೀರಲ್ವಾ? ಇರ್ತೀನಿ ಪುಟ್ಟ, ಯಾವಾಗಲೂ ಇರ್ತೀನಿ. ಅದಾಗಲೇ ತಡವಾಗಿದ್ದುದರಿಂದ ಋತ್ವಿ ಅನಸೂಯರವರ ಜೊತೆ ಅವರ ಮನೆಗೆ ಹೋಗಲಿಲ್ಲ, ತನ್ನ ಮನೆಗೆ ಮರಳಿದಳು. 2 ತಿಂಗಳು ಕಳೆಯಿತು. ತಪಸ್ ಮೈಸೂರಿನಲ್ಲಿ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಋತ್ವಿಯ ನೆನಪು ಅವನನ್ನು ಯಾವಾಗಲೂ ಕಾಡುತ್ತಿತ್ತು. ಆದರೆ ಅವಳ ಜೊತೆ ಮಾತನಾಡಲು ಅವಳಿಗೆ ಮೊಬೈಲ್ ಇಲ್ಲ. ಅವನಾಗೆ ಮೊಬೈಲ್ ಕೊಡಿಸಿದರೆ ಋತ್ವಿಯ ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ಕಷ್ಟ ಎಂದು ಮೊಬೈಲ್ ಕೊಡಿಸಿರಲಿಲ್ಲ. 2 ತಿಂಗಳು ಪಿಜ್ಜಾ ಹಟ್ನಲ್ಲಿ ಕೆಲಸ ಮಾಡಿದ್ದವಳು ಅವತ್ತೊಂದಿನ ಖಾಸಗಿ ಶಾಲೆಯಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕಿ ಬೇಕಿದ್ದಾರೆ ಎಂಬ ಜಾಹೀರಾತು ನೋಡಿ ಇಂಟರ್ವ್ಯೂ ಅಟೆಂಡ್ ಮಾಡಲು ಹೋದಳು. ಅವಳ ಸರ್ಟಿಫಿಕೇಟ್ ಪರಿಶೀಲಿಸಿದ ಹೆಡ್ ಮಾಸ್ಟರ್ ಇಂಟರ್ವ್ಯೂ ಮಾಡಿದ ಬಳಿಕ ಋತ್ವಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ನಾಳೆಯಿಂದ ಬಾ ಎಂದರು. ಋತ್ವಿ ಪಿಜ್ಜಾ ಹಟ್ಗೆ ಬಂದವಳು ಸುರೇಶ್ ರವರ ಬಳಿ ಬಂದು, ಸರ್, ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದಳು. ಹೇಳಮ್ಮ, ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ವಾ, ಏನಾಯಿತು? ಸರ್, ನಾನು ಕೆಲಸ ಸಿಗದೆ ಕೆಲಸಕ್ಕಾಗಿ ಹುಡುಕಾಡುವ ಸಮಯದಲ್ಲಿ ನನಗೆ ಕೆಲಸ ಕೊಟ್ಟವರು ನೀವು. ಅವತ್ತು ನೀವು ಕೆಲಸ ಕೊಡದೇ ಇದ್ದರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಎಂಬ ಪದ ನೀವು ಮಾಡಿದ ಸಹಾಯದ ಮುಂದೆ ತುಂಬ ಸಣ್ಣದು. ಆದರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. 3 ವರ್ಷ ಇಲ್ಲಿ ಕೆಲಸ ಮಾಡಿ ಜೊತೆಗೆ ಓದಿದೆ. ನನ್ನ ಹಲವಾರು ನೆನಪುಗಳಿವೆ ಇಲ್ಲಿ. ಸರ್, ನನಗೆ ಟೀಚರಾಗಿ ಕೆಲಸ ಸಿಕ್ತು. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಆದರೆ ಜೀವನದಲ್ಲಿ ಮುಂದೆ ಹೋಗಬೇಕಲ್ವಾ, ಅದು ತುಂಬ ಅನಿವಾರ್ಯ ಆದುದರಿಂದ ನಾನಿಲ್ಲಿ ಕೆಲಸ ಬಿಡ್ತಿದ್ದೀನಿ. ಬೇಜಾರು ಮಾಡಬೇಡ ಕಣಮ್ಮ, ನಿನ್ನ ಮಾತು ಸತ್ಯ. ಜೀವನದಲ್ಲಿ ಮುಂದೆ ಹೋಗಬೇಕು. ಹೊಸತು ಏನನ್ನಾದರೂ ಗಳಿಸಲೇಬೇಕೆಂದರೆ ಏನಾದರೂ ಒಂದು ತೊರೆಯಲೇಬೇಕು. ನಿನ್ನ ಬಿಡುವಿನ ವೇಳೆಯಲ್ಲಿ ಬಂದು ಮಾತನಾಡಿಸಿ ಹೋಗು. ಒಳ್ಳೆಯದಾಗಲಿ ಮಗಳೇ ಎಂದು ಅವಳ ತಲೆ ಮೇಲೆ ಕೈಯಿಟ್ಟು ನುಡಿದರು. ತಗೋ ಈ ತಿಂಗಳ ಸ್ಯಾಲರಿ. ಥ್ಯಾಂಕ್ ಯು ಸರ್, ನಾನಿನ್ನು ಬರ್ತೀನಿ. ಸರಿ. ಋತ್ವಿ ಅಲ್ಲಿಂದ ಹೋದದ್ದು ಕರ್ನಲ್ ಸುಬ್ಬಯ್ಯನವರ ಮನೆಗೆ. ಈ ಸಾರಿ ಅವಳು ಹೋದಾಗ ಋತ್ವಿಕ್ ಕೂಡ ಅಲ್ಲೇ ಇದ್ದ. ತಾತ, ಓ ಋತ್ವಿ ನೀನಾ, ಬಾರಮ್ಮ. ಅಂತೂ ನಮ್ಮ ಮನೆಗೆ ಅಪರೂಪ ಆಗಿಬಿಟ್ಟಿದ್ಯಾ. ತಾತ, ಅದು ಟೀಚರಮ್ಮ ಒಳಗಡೆ ಇದ್ದಾಳೆ, ಬಾ ಎಂದವರು, ಅನು ಯಾರು ಬಂದಿದ್ದಾರೆ ನೋಡು ಎಂದರು. ಅನಸೂಯರವರು ಬಂದು ನೋಡಿದಾಗ ಋತ್ವಿಯನ್ನು ಕಂಡು ಖುಷಿಪಟ್ಟರು. ನೀನು ಋತು ಅಕ್ಕ ಕಣೋ ಎಂದರು ಋತಿಕ್ನ ಕಡೆಗೆ ನೋಡುತ್ತಾ. ಆಶ್ಚರ್ಯದಿಂದ ಕಣ್ಣರಳಿಸಿದವ ಅಕ್ಕ ಎಂದ. ಋತ್ವಿ ಅವನ ಕೈಗೆ ಸ್ವೀಟ್ ಬಾಕ್ಸ್ ಕೊಟ್ಟಳು. ಥ್ಯಾಂಕ್ಸ್ ಅಕ್ಕ, ಎಷ್ಟು ವರ್ಷ ಆಯಿತು ನಿನ್ನ ನೋಡಿ. ಹೇಗಿದ್ಯಾಕ್ಕ? ನಾನು ಚೆನ್ನಾಗಿದ್ದೀನಿ ಕಣೋ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ ಎಂದ. ಋತು, ಏನು ವಿಶೇಷ? ಸ್ವೀಟ್ ಬಾಕ್ಸ್ ತಗೊಂಡು ಬಂದಿದ್ಯಾ ಎಂದು ಅನಸೂಯರವರು ಪ್ರಶ್ನಿಸಿದಾಗ, ಅದು ಟೀಚರಮ್ಮ, ನನಗೆ ಟೀಚರಾಗಿ ಕೆಲಸ ಸಿಕ್ತು ಎಂದಳು.
ಎಲ್ಲರೂ ಖುಷಿಪಟ್ಟರು. ಟೀಚರ್ ಅಮ್ಮನ ಮಗಳು ಟೀಚರ್ ಆದಳು ಎಂದು ಋತಿಕ್ ಹೇಳಿದಾಗ ಎಲ್ಲರೂ ನಕ್ಕರು. ಟೀಚಿಂಗ್ ಈಸ್ ದ ಪ್ರೊಫೆಷನ್ ವಿಚ್ ಟೀಚಸ್ ಆಲ್ ಅದರ್ ಪ್ರೊಫೆಷನ್. ತುಂಬ ಒಳ್ಳೆ ಕೆಲಸ ಕಣಮ್ಮ, ವೆರಿ ಗುಡ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಎಂದು ಕರ್ನಲ್ ಸುಬ್ಬಯ್ಯನವರು ಹೇಳಿದಾಗ ಋತ್ವಿ ಥ್ಯಾಂಕ್ಸ್ ತಾತ ಎಂದಳು. ಅನಸೂಯರವರ ತಾಯಿ ಸಂಬಂಧಿಕರ ಮದುವೆಗೆ ಹೋಗಿದ್ದರಿಂದ ಋತ್ವಿಗೆ ಅವರನ್ನು ನೋಡಲಾಗಲಿಲ್ಲ. ಅಲ್ಲಿಂದ ಋತ್ವಿ ಗೌರಿಯವರ ಮನೆಗೆ ಹೋದಳು. ಗೌರಿಯವರು ಮಾತ್ರವೇ ಮನೆಯಲ್ಲಿದ್ದುದು. ವಿಘ್ನೇಶ್ MBA ಮುಗಿಸಿ ತಂದೆಯ ಜೊತೆ ಆಫೀಸ್ಗೆ ಹೋಗುತ್ತಿದ್ದ. ಗೌರಿಯವರ ಬಳಿ ತನಗೆ ಕೆಲಸ ಸಿಕ್ಕಿದ ಬಗ್ಗೆ ಹೇಳಿದಾಗ ಅವರು ಖುಷಿಪಟ್ಟರು. ಜೊತೆಗೆ ಅವಳಿಗೆ ಇಷ್ಟವಾದ ಸಿಹಿ ತಿಂಡಿಯನ್ನು ಮಾಡಿಕೊಟ್ಟರು. ಆಂಟಿ, ಸೌಮ್ಯ ಆಂಟಿ ಇಲ್ಲಿ? ಅವರಮ್ಮ ಇತ್ತೀಚೆಗೆ ತೀರ್ಕೊಂಡು ಬಿಟ್ರು, ಹಾಗೆ ತವರು ಮನೆಯಲ್ಲಿದ್ದಾಳೆ. ಕ್ಯಾನ್ಸರ್ ಆಗಿತ್ತು ಅವರಿಗೆ. ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಪ್ರಯೋಜನ ಆಗಲಿಲ್ಲ ಎಂದವರು ಅತ್ತಾಗ ಸಮಾಧಾನ ಮಾಡ್ಕೊಳ್ಳಿ ಆಂಟಿ ಎಂದಳು. ಸರಿ ಆಂಟಿ, ನಾನೇನು ಬರ್ತೀನಿ ಎಂದವಳು ತಾನು ಬೆಂಗಳೂರಿಗೆ ಮೊದಲ ಸಾರಿ ಬಂದಾಗ ತಾವು ಇದ್ದ ಮನೆಯ ಕಡೆಗೆ ಹೋದಳು. ಅಲ್ಲಿ ಅವಳಿಗೆ ವಿಶಾಲಾಕ್ಷಿಯವರು ಅವಳ ಪ್ರೀತಿಯ ಅಜ್ಜಿಯಾಗಿದ್ದರು. ಹೊಸ ಮನೆಗೆ ಹೋದ ಮೇಲೂ ಆವಾಗವಾಗ ಅಜ್ಜಿಯನ್ನು ನೋಡಿಕೊಂಡು ಬರುತ್ತಿದ್ದಳು. ಆದರೆ ಡಿಗ್ರಿಗೆ ಸೇರಿದ ಮೇಲೆ ಅವಳಿಗೆ ಅವರನ್ನು ಭೇಟಿಯಾಗಲು ಸಮಯ ಸಿಕ್ಕಿರಲಿಲ್ಲ. 3 ವರ್ಷಗಳ ಬಳಿಕ ಅವರನ್ನು ಭೇಟಿಯಾಗಲು ಹೋಗಿದ್ದಳು. ಅವರ ಮನೆಗೆ ಬೀಗ ಹಾಕಿತ್ತು. ಪಕ್ಕದ ಮನೆಯವರ ಬಳಿ ವಿಚಾರಿಸಿದಾಗ 2 ವರ್ಷಗಳ ಹಿಂದೆಯೇ ಅವರು ಇಹಲೋಕ ತ್ಯಜಿಸಿದ ವಿಷಯ ತಿಳಿಸಿದರು. ಋತ್ವಿ ತುಂಬ ನೊಂದುಕೊಂಡಳು. ಅವರೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣದ ನೆನಪು ಅವಳ ಕಣ್ಣ ಮುಂದೆ ಬರುತ್ತಿತ್ತು. ಭಾರವಾದ ಹೆಜ್ಜೆ ಇಡುತ್ತಲೇ ತನ್ನ ಮನೆಗೆ ಹೋದಳು. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.